ಹಾಯ್ ಗಾಯ್ಸ್, ನಾವು ಇವತ್ತು ಬಂದಿದ್ದೀವಿ ಅನ್ನಪೂರ್ಣೆ ದೇವಸ್ಥಾನ ಅಂತ ಹೇಳಿಬಿಟ್ಟು. ಇದು 2015ಇಂದ 16 ಬಿಲ್ಟ್ ಆಗಿದೆ. ಇವಾಗ ಬನ್ನಿ ಇದು ಫ್ರಂಟ್ ಫೇಸ್ ನೋಡೋಣ. ಇಲ್ಲಿ ನೋಡಿ, ಇದು ನಿಮಗೆ ಕಾಣಿಸ್ತಾ ಇರೋದು ಅದರ ಟಾಪಲ್ಲಿರೋದು ಅದು ಲಯನ್. ಆ ಲಯನ್ ರಿಯಲ್ ಗೋಲ್ಡ್ ಆಗಿದೆ. ಆದರೆ ಗಾಯ್ಸ್, ಇವತ್ತು ನಾವು ನೋಡ್ತಾ ಇದ್ದೀವಲ್ವ, ಈ ದೇವಸ್ಥಾನ ಬೆಂಗಳೂರಲ್ಲಿ ಇದೆ. ಆದರೆ ಈ ಬೆಂಗಳೂರಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮೇಡಹಳ್ಳಿಯಲ್ಲಿ ಇದು ಲೊಕೇಟೆಡ್ ಆಗಿದೆ. ಆದರೆ ಇಲ್ಲಿ ನೋಡಿ ನೀವು, ಇಲ್ಲಿ ಯಾವ ಫೆಸ್ಟಿವಲ್ ಆದ್ರೇನೋ ಇಲ್ಲಿ ಗ್ರ್ಯಾಂಡಾಗೇ ಮಾಡ್ತಾರೆ. ಆದರೆ ಈ ದೇವಸ್ಥಾನದ ಆ್ಯನಿವರ್ಸರಿ ಆಗಲಿ ಅಂದರೆ ಬಿಲ್ಟ್ ಆಗಿದ್ದ ದಿನ ಅವತ್ತು ಫುಲ್ ಗ್ರ್ಯಾಂಡಾಗಿ ಮಾಡುತ್ತಾರೆ. ನೋಡಿ, ಅಲ್ಲಿ ಯಾರೋ ಇದ್ದಾರೆ, ಬನ್ನಿ ಕೇಳೋಣ. ಹಾಯ್ ಸರ್, ಈ ದೇವಸ್ಥಾನ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? 2015/16ಗೆ ಕಟ್ಟಿದ್ದು. ನೀವು ಡೈಲಿ ಬರ್ತೀರಾ ಇಲ್ಲಿ? ಇಲ್ಲ, ಫ್ರೈಡೇ ಬರ್ತೀವಿ. ಕೆಲವು ಫಂಕ್ಷನ್ ಇರುವಾಗ ಬರ್ತೀವಿ. ಹೌದಾ? ಚೆನ್ನಾಗಿದೆ ದೇವಸ್ಥಾನ. ಓಕೆ ಸರ್, ನಾವು ಒಳಗಡೆ ನೋಡ್ಕೊಂಬರ್ತೀವಿ. ಹಾಯ್ ಗಾಯ್ಸ್, ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಎಂಟ್ರಿ. ಇಲ್ಲಿ ನೋಡಿ, ಇದು ಬೋರ್ಡು. ಅಪೋಸಿಟಲ್ಲಿ ಈ ದೇವಸ್ಥಾನದ ಎಲ್ಲ ಗಾರ್ಡನ್, ಪಪ್ಪಾಯ ಬೆಳೆಸಿದರೆ ನೋಡಿ, ಅವರೆಕಾಳು, ಆಮೇಲೆ ಲಿಂಬೆಹಣ್ಣು ಬೇಕಾಗಿದ್ದೆಲ್ಲ ಇದ್ದಾವೆ. ನೋಡಿ, ಇಲ್ಲಿ ಲಿಂಬೆಹಣ್ಣು, ನೋಡಿ ಇಲ್ಲಿ ಚೇಪೆಕಾಯಿ, ನೋಡಿ ಇದು ಕಾಯಿಗಳು. ಇದು ನಿಮಗೆ ಬರಬೇಕಂದ್ರೆ ಕೈ ಕಾಲು ಮುಖ ತೊಳ್ಕೊಳ್ಳೋಕ್ಕೆ. ಇದು ನಾವು ಎಂಟ್ರಿ ಆಗ್ತಿದ್ದೀವಿ ಇವಾಗ. ಇಲ್ಲಿ ನೋಡಿ, ಬೋರ್ಡ್ ಹಾಕಿದ್ದಾರೆ. ನೀವು ಈ ಥರ ಇಲ್ಲಿ ದೇವಸ್ಥಾನಕ್ಕೆಲ್ಲ ಬರ್ತೀರಾ, ಅದೇ ಇದು ಕರೆಕ್ಟ್. ಪಂಚೆ, ಸೀರೆ, ಶರ್ಟ್, ಪ್ಯಾಂಟ್ ಹಾಕೋ ಬರ್ಬೋದು. ಎಂಟ್ರಿ ಆದ್ವಿ ನಾವು. ಬನ್ನಿ ಹೋಗೋಣ, ಯಾರು ಎಲ್ಲಿ ಏನಿದೆ ಅಂತ ನೋಡಿ. ಇದೇ ಅಲ್ಲಿ ಆವಾಗ ಅದರ ಮೇಲೆ ಸಿಂಹ ಇದೆ, ಚಿನ್ನದ್ದು. ಇದು ದೇವಸ್ಥಾನ ಒಳಗಡೆ ಅನ್ನಪೂರ್ಣೆ ದೇವರು. ನೋಡಿ, ಇಲ್ಲೆಲ್ಲ ಗಾರ್ಡನ್ ಇದೆ. ಇಲ್ಲಿ ಎಲ್ಲ ಬೆಳೆಸ್ತಾರೆ ದೇವ್ರಿಗೋಸ್ಕರ, ದೇವಸ್ಥಾನ ಪ್ರಸಾದಕ್ಕೆ. ನೋಡಿ, ಹೂವು ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ಇಲ್ಲಿ ಏನಿದೆ ಕಾಣಿಸ್ತಾ ಇದೆಯಾ? ಇದು ಗಣೇಶ ದೇವರು. ಇಲ್ಲಿ ಗಣೇಶ ಚತುರ್ಥಿಗೆ ಇಲ್ಲೋ ಇರ್ತಾರೆ ಇವರು ಭಟ್ರವ್ರ ಮನೆಯಲ್ಲಿ. ಅವರು ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶ ಇಟ್ಟು ಪೂಜೆ ಮಾಡ್ತಾರೆ. ಬನ್ನಿ ಇವಾಗ ನೆಕ್ಸ್ಟ್ ಶಿವಲಿಂಗ ನೋಡೋಣ. ಇದು ಗಣೇಶ ಬೋರ್ಡ್ ಹಾಕಿದೆ. ಅದೇನೋ ಬರ್ದಿದೆ ನೋಡಿ, ಶ್ರೀ ಶಕ್ತಿ ಗಣಪತಿ ಅಂತ. ಬನ್ನಿ ಬೇರೆ ಕಡೆ ಹೋಗೋಣ, ಅಂದರೆ ಶಿವ ಇದ್ದಿದ್ದ ಕಡೆ. ಬನ್ನಿ, ನಾವು ಎಂಟ್ರಿ ಆದ್ವಿ. ಅಲ್ಲಿ ಹಾಕಿದ್ದಾರೆ ಏನಂತ ಗೊತ್ತಾ? ಶ್ರೀ ವೀರಭದ್ರ ಸ್ವಾಮಿ ಅಂತ. ಇದು ನಮ್ಮ ಶಿವರಾತ್ರಿಗೆ ಜಾಗರಣೆ ಇಲ್ಲಿ ಅಭಿಷೇಕ ಮಾಡ್ತಾರೆ. ಪ್ರತಿ ವರ್ಷ ಇಲ್ಲಿ ಯಾವ ಹಬ್ಬ ಆದ್ರೂ ಆಚರಿಸ್ತಾರೆ. ಬನ್ನಿ ಹೋಗೋಣ. ಸೇಮ್ ಇಲ್ಲೆಲ್ಲ ಗಾರ್ಡನ್ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರುವ ಫ್ಲವರ್ ಎಲ್ಲ ಇದೆ ನೋಡಿ. ಇಲ್ಲಿ ನೋಡಿ, ಅಡಿಗೆ ಮಾಡುತ್ತಿದ್ದಾರೆ. ಇವತ್ತು ಪ್ರಸಾದಕ್ಕೆ ಅನ್ನ ಸಾಂಬಾರು ಪ್ರಸಾದ ಇದೆ. ಬನ್ನಿ ನೋಡೋಣ. ಇಲ್ಲಿ ಇದು ಮಾಡೋಕ್ಕೆ, ಪ್ರಸಾದ ಮಾಡೋಕ್ಕೆ ಅಂತ ಹೇಳಿಬಿಟ್ಟಿದ್ದೀನಿ. ಬನ್ನಿ ಇವ್ರ ಹತ್ರ ಕೇಳೋಣ. ಸರ್, ಈ
ಅದು ನೋಡೋಕ್ಕೆ ಸ್ವಲ್ಪ ಹಳೇದ ಥರ ಇದೆ. ಈ ಮನೆ ಸ್ವಲ್ಪ ಹೊಸದಾಗಿದೆ. ಇದು ಸ್ವಲ್ಪ ರೀಸೆಂಟಾಗಿ ಕಟ್ಟಿದ್ದು. ಹೌದಾ? ಜಾಸ್ತಿ ಏನಾಗಿಲ್ಲ, 1-2 ತಿಂಗಳಾಯ್ತಾ? ಜಾಸ್ತಿ ಆಗಿರ್ಬೋದು. ಆಗಿದೆ. ಬನ್ನಿ ಮನೆ ಬನ್ನಿ ಹೋಗೋಣ. ನೋಡಿ ಇಲ್ಲಿ ಮನೆ ತೋರಿಸ್ತಾ ಇದ್ದಾರೆ. ಹಾಯ್ ಗೈಡ್ಸ್, ಬನ್ನಿ ಹೋಗೋಣ. ನೋಡಿ, ಕಾರ್ ಮೇಲೆ ನೋಡ್ಬೋದು. ನೋಡಿ ಇವರಂತಿ ನೋಡ್ಬೋದು. ಅಲ್ಲಿ ನೋಡಿ ನಮಗೆ ಬ್ಯೂಟಿಫುಲ್ ಫ್ಲವರ್ಸ್ ಆ ಥರ ಕಾಣಿಸ್ತಾ ಇದೆ. ಅಲ್ಲೆಲ್ಲ ನೋಡಿ. ಸರ್, ಇದು ಯಾರದಂತ ಹೇಳ್ಬೋದಾ ನಿಮಗೆ? ಪಾರ್ಕ. ಹಾಂ. ಇದು ಯಾರ್ದು ಸೈಟ್ ಇರುತ್ತೆ. ಹೌದಾ? ಯಾರೋ ತಾತ ಬರ್ತಾರೆ. ಹೌದಾ ಸರ್, ಬನ್ನಿ ಮೇಲೆ ಹೋಗಿ. ಬನ್ನಿ. ಬನ್ನಿ, ಇವತ್ತು ಇವರು ನಮಗೆ ಏನೆಲ್ಲ ತೋರ್ಸಕ್ಕೆ ಹೋಗ್ತಾರಂತ ನೋಡ್ಬಿಡೋಣ. ಇದು ಒಂಥರ ಸ್ಪೆಷಲ್ ಟಬ್ ಸರ್. ಅಂದರೆ ಸರ್? ನೋಡೋಕ್ಕೆ ಟಬ್ ಮಾಡೋಕ್ಕೆ ಕಷ್ಟ ಇರುತ್ತೆ, ಅದು ಈಸಿ ಆಗ್ತದೆ. ಹೌದಾ? ನೋಡಿ ಸರ್, ಇಲ್ಲಿ ನೋಡಿ ಚೆನ್ನಾಗಿ view ಕಾಣಿಸ್ಬೋದು. ಸ್ನೇಹಿತರೆ, ಇಲ್ಲಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿದೆ. ನಾವು ದೇವಸ್ಥಾನ ನೋಡಿದ್ವಲ್ಲ, ಅದೇ ಇದು. ಬನ್ನಿ ಮೇಲೆ ನಾವು ಹೋಗೋಣ. ಹೋಗ್ಬಿಟ್ಟು ನೋಡೋಣ ಇನ್ನೂ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೋ ಗೊತ್ತಿಲ್ಲ. ಇಷ್ಟೇನಾ ಸರ್? ಇನ್ನು ಮೇಲೆ ಹೋಗ್ಬೋದು, ಚೆನ್ನಾಗಿ ವ್ಯೂ ಕಾಣಿಸ್ಬೋದು. ಹೌದಾ? ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇದೆಲ್ಲ ದೇವಸ್ಥಾನ. ಅಲ್ಲಿ ನಿಮಗೆ ಹುಲಿ ಕಾಣಿಸ್ತಾ ಇದೆ, ನೋಡ್ಬೋದಾ ನಿಮಗೆ? ಅದೇ ಚಿನ್ನದಿಂದ ಮಾಡಿರೋದು. ಇಲ್ಲಿ ಇನ್ನೂ ಕರೆಕ್ಟಾಗಿ ವ್ಯೂ ಕಾಣಿಸ್ಬೋದು. ಇಲ್ಲಿ ನೋಡಿ, ಇದು ಒಳಗಡೆ ಇರೋ ಗಾರ್ಡನ್ಗಳು. ಅಲ್ಲಿ ನೋಡಿ, ಇದೆಲ್ಲ ಲೇಔಟಲ್ಲಿ ಕಟ್ಟಿರೋದು. ನಾನು ಆವಾಗಲೇ ಹೇಳಿದ್ದೆ. ನೋಡಿ, ಇವಾಗ ಇನ್ನೂ ಫ್ಲವರ್ಸ್ ಕಾಣಿಸ್ತಾ ಇದೆ ನಮಗೆ. ಚೆನ್ನಾಗಿ ವ್ಯೂ ಕೂಡ ಇದೆ. ನೋಡಿ ಸ್ನೇಹಿತರೆ, ನೋಡಿ ಎಷ್ಟು ದೂರ ತನಕ ನಮಗೆ ಕಾಣಿಸ್ತಿದೆ. ಬನ್ನಿ. ಸರ್, ನಿಮ್ಗೆ ಏನಾದರೂ ಜಾಸ್ತಿ ಬಿಸಿಲು ಏನಾದರೂ ಅನಿಸ್ತಾ ಒಳಗಡೆ ಹೋಗಿ ಕೂತ್ಕೋಬೋದು. ಓಕೆ ಓಕೆ, ಬನ್ನಿ ಸ್ನೇಹಿತರೆ. ರೀಸೆಂಟಾಗಿರೋ ಮನೆ ಇದು. ಒಳಗಡೆ ಹೋಗಿ ನೋಡೋಣ, ಇವ್ರು ತೋರಿಸ್ತಾರಂತೆ. ನೋಡಿ, ಇದು ಹಾಲು, ದೇವರ ಕೋಣೆ, ದೇವರ ಫೋಟೋ. ಇದು ಇದು ಕಿಚನ್. ಕಿಚನ್ ಅಂತೆ. ಚೆನ್ನಾಗಿ ಬಿಲ್ಟ್ ಆಗಿದೆ ಸರ್. ಬನ್ನಿ ರೂಮ್ ಎಲ್ಲ ನೋಡೋಣ. ಇಲ್ಲಿ ನೋಡಿ, LG TV. ಇದು ನಮ್ಮದು ರೂಮು. ಒಳಗಡೆ ಬಂದರೆ ಒಂದು ಟಾಯ್ಲೆಟ್ ಇದೆ. ಹೌದಾ? ಆಯ್ತು, ಚೆನ್ನಾಗಿದೆ ಮನೆ. ಬನ್ನಿ. ಹೌದಾ?